ವೆಲ್ಕಮ್ ಟು ಮೈ ಚಾನಲ್. ನಾನು ಬೇಡ ಮತ್ತೆ ಏನು ಅಂತಂದ್ರೆ ನಾವೆಲ್ಲ ಸ್ವಲ್ಪ ಹೊರಗಡೆ ಬಂದಿದ್ದೀವಿ. ಸುಕನ್ಯಾ ಸ್ವಿಮ್ ಮಾಡಿಸ್ಬೇಕು ಅಂತ ನಾನು ನನ್ನ ಫ್ರೆಂಡು. ಹಾಗಾದ್ರೆ ಸರಿ ಹೋಯ್ತು. ಯಾಕೆ ರೀಲ್ಸಲ್ಲಿ ನೋಡ್ಸಕ್ಕಾಗುತ್ತೆ. ಹಾಯ್ ಮೇಡು. ಮತ್ತೆ ಅಂಕಲ್ ಅವ್ರು ಚೆನ್ನಾಗಿಲ್ವಂತೆ, ಬೇಡ ಅದಕ್ಕೆ. ಸೊ ಹಾಗೆ ಸುಕನ್ಯಾ ಸ್ಕ್ರೀನ್ ಪ್ರತಿಯೊಬ್ರು ಮಾಡಿಸಿ ತುಂಬಾ ಬೆನಿಫಿಟ್ಸ್ ಇದೆ. ಮತ್ತೆ ಸುಕನ್ಯಾ ಸ್ಕ್ರೀನ್ ಮಾಡಿಸಿರೋರ್ಗೆ ಅದೇ ಭಾಗ್ಯಲಕ್ಷ್ಮಿ ಅಂತ ಆಗೋದಿಲ್ಲ. ಭಾಗ್ಯಲಕ್ಷ್ಮಿ ಬ್ಯಾಂಡ್ ಮಾಡಿಸೋರ್ಗೆ ಸುಕನ್ಯಾ ಸ್ಕ್ರೀನ್ ಮಾಡ್ಸಕ್ ಆಗೋದಿಲ್ಲ. ಹಾಗಾಗಿ ಅದು ಕ್ಯಾನ್ಸಲ್ ಆಗುತ್ತೆ. ಸೊ ನಮಗ್ ಗೊತ್ತಿರೋದು ಏನ್ ವಿವರಣೆ ಅದನ್ನ ನಾನು ಹೇಳ್ತೀನಿ. ಸೊ 8.0 ಅಮೌಂಟ್ ಕೊಡ್ತಾರೆ. 14 ವರ್ಷ ತನಕ ಕಟ್ಕೊಂಡು ಹೋಗ್ಬೇಕು ಹೆಣ್ಮಗುಗೆ. ಆಮೇಲೆ 7 ಇಯರ್ಸ್ ತನಕ ಅಮೌಂಟ್ ಅವ್ರ ಹತ್ರ ಇರುತ್ತೆ. 7 ಇಯರ್ಸ್ ತನಕ ಅವ್ರ ಹತ್ರ ಇರುತ್ತೆ. ಮತ್ತೆ ಮಗು ನಿಮಗಿದು ನನಗೆ ಬೇಡ ಅಂಕಲ್. ಬನ್ನಿ ಬನ್ನಿ, ಗೋಬಿ ಬೇಡ ನನಗೆ. ಬನ್ನಿ ನೀವು ಬನ್ನಿ. ಓಕೆ. ಸೊ ಸರ್ರು ನಮಗೆ ಬೇಡ ಅಂದ್ರೂ ಗೋಬಿ ಕೊಡ್ತಿದ್ದಾರೆ. ನನ್ನ ಮಗಳಿಗೂ ಗೋಬಿ ಪಾರ್ಸಲ್ಲು, ಇಲ್ಲಿ ಮಗಳಿಗಿಲ್ಲ. ಸೊ ಪುಷ್ಪಗೆ ಫ್ಯಾನ್ಸ್ ಜಾಸ್ತಿ ಅವಳ ಕಣ್ಣಿಗೆ. ಅಲ್ಲ ಪುಷ್ಪ? ಸರಿ ಸ್ಪೆಕ್ಸ್ ಐತೆ ಹೋಗಿ ಮೇಲೆ. ಹಾಕೊಂಡ್ ನೋಡು. ಅದು ಜಾಸ್ತಿ ಪವರ್ ಇದೆ, ಯೂಸ್ ಮಾಡ್ದೆಯಾ ಮತ್ತೆ. ಪುಷ್ಪ ನನ್ಗೊಂದು ಸಾಂಗ್ ಡೆಡಿಕೇಟ್ ಮಾಡಿ ಪುಷ್ಪ. ನೀನು ಹಂಗೆ ನಾನು ಮಾಮೂಲಿ ಹೇಳ್ತೀನಿ ನನ್ನ ಹಿಡಿ. ಓಕೆ. ಅವಳು ವಿಡಿಯೋದಲ್ಲಿ ತೋರಿಸಿಲ್ವಂತೆ ಮುಖನ, ಅದನ್ನಿಂದ ಅವಳು ಹಂಗೆ ಹೇಳ್ತಾಳಂತೆ. ಅಲ್ಲ ಕಾಲೇಜಲ್ಲಿ ಡ್ಯಾನ್ಸ್ ಮಾಡಿದ್ವಲ್ಲ ಅದು ಹೇಳೆ. ಕಾಲೇಜಲ್ಲಿ ಡ್ಯಾನ್ಸ್ ಮೆಮರಿ ಹೇಳು. ಆಮೇಲೆ ಕಟ್ಟಾಗಿದೆ ಗೋಬಿ ಮಾತ್ರ ನಮ್ಮ ಕೋಲಾರಲ್ಲಿ. ಆ ಮೆಮೊರಿ ಹೇಳು, ಏನೇ ಮಾಡಿದ್ರಿ ಸ್ಕೂಲಲ್ಲಿ ಅಂತ. ನಾನು ಪುಷ್ಪ ಕ್ಲಾಸಲ್ಲಿ ಯಾವಾಗೂ ನಗಿಯೋದೆ. ಕಾಲೇಜಲ್ಲಿ ನಗ್ದು ಈಚೆಗೆ ಹೋಗ್ತಾ ಇದ್ವಿ. ಇಷ್ಟು ನಿಂತ್ಕೊಂಡು ಯಾವ ಕ್ಲಾಸಲ್ಲಿ ಕ್ವಶನ್ ಕೇಳಿದ್ರೆ ಸರ್ ಅವ್ರ ಕಿಟಕಿಯಲ್ಲಿ ಹೇಳ್ಕೊಡ್ತಿದ್ವಿ. ಸಕ್ಕಲ್ ಮೆಮೊರಿ. ಸಂಗೀತ, ಲಾವಣ್ಯ, ಒಳ್ಳೆ ಮೆಮೊರಿ. ಬಟ್ ಕ್ಲಾಸ್ಗೆಲ್ಲ ಓದ್ತಾ ಇದ್ವಿ, ಬಟ್ ಅಷ್ಟೇ ತರಲೆ ಮಾಡ್ತಾ ಇದ್ವಿ. ಫಸ್ಟ್ ಹೆಡ್ಡಿಂಗ್ ಎಲ್ಲ ನನ್ನ ಹೆಸರು, ಆಮೇಲೆ ಇವಳ ಹೆಸರು. ಇವಳ ಜೊತೆ ಜಾಸ್ತಿ ಮೆಮೊರೀಸ್ ಇದೆ ನನಗೆ ಲೈಫಲ್ಲಿ. ಸೊ ನಾವಿಬ್ರು ಅಷ್ಟೇ ಏನೇ ಒಂದು ಕೆಲಸ ಮಾಡ್ಬೇಕಂದ್ರು ಸರಿ ಸಮಾನವಾಗಿ ಭಾಗಿಯಾಗಿ ಮಾಡ್ತೀವಿ. ಇವಳ್ದು ಡೈಲಿ ಕಂಪ್ಲೇಂಟ್ ಏನಂದ್ರೆ ಮನೆಗೆ ಬಾ ಮನೆಗೆ ಬಾ ಮನೆಗೆ ಬಾ. ಅದಕ್ಕೆ ನಾಳೆ ನಾಳಿದ್ದು ಹೋಗೋಣ ಅಂತ ಸರ್ಪ್ರೈಸ್. ಬಂದ್ರೆ ಬರೀ ಸುಮ್ಮನೆ ಹಿಂಗೆ ಬರ್ಬೋದಲ್ಲ. ಮತ್ತೆ ಇದು ಏನು ಮಾಡಲಿ? ನಾನು ಮಧ್ಯಾಹ್ನ ಅಮ್ಮಂತ 3:30 ಮಗು ಬರೋದು. ನಾವಿಲ್ಲಿಂದ ಹೋಗ್ಬಿಟ್ಟು ಕರ್ಕೋದೈತಲ್ಲ, ಹಂಗೆ ಕರ್ಕೊಂಡು ಹಂಗೆ ಬರಬೇಕು. ನಾಳೆ ಬಾ, ಹೊಸಕೋಟೆಗೆ ಬಾ, ಬರ್ತೀನಿ. ಮತ್ತೆ ಹಾಫ್ ಡೇ ತಾನೇ ಹೋಗುತ್ತೆ? ಹಾಫ್ ಡೇ ಇಲ್ಲ ಅವಳಿಗೆ, ಸ್ಕೂಲೇ ಇಲ್ಲ. ನೀವು ಬಾ ಅಂದರೆ ಬರ್ತೀನಿ ಅಂದರೆ ನಾನು ಹೊಸಕೋಟೆಗೆ ಬಂದಿರ್ತೀನಿ ಬೆಳಗ್ಗೆ ಒಂದು 10 ಗಂಟೆ ಒಳಗೆ. ಪುಷ್ಪ ಇನ್ನೇನಾದರೂ ಹೇಳೆ. ಏನು ಹೇಳ್ಬೇಕು?
ಇವಳು ಡುಮ್ಮಿ ತಿಂದು 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 ದಪ್ಪ ಆಗವಳೆ ಅಂತ ಹೇಳ್ತೀನಿ ಅಷ್ಟೇ. ಇವಳು ತಲೆಗೆ ಅದು ಇದು ಹಾಕೊಂಡು ಸಣ್ಣಕ್ಕೆ ಆಗಿದ್ದಾಳೆ. ಎಷ್ಟು ಕೆಜಿ ಇದ್ದಾಳೆ ಗೊತ್ತಾ? 35 kg ಇದ್ದಾಳೆ ಅವಳು. 42 kg ಇದ್ದೀನಿ. ಹೌದು ನಿಜ. ಗೋಬಿ ಆಯಿತು. ಈಗ ನಾನು ಪಾನಿಪುರಿ ತಿಂತಾ ಇದ್ದೀನಿ. ಇವಳು ಎಗ್ ರೈಸು ನಾನು ತಿನ್ನೋದಿಲ್ಲ, ಸೊ ತಿನ್ನಲಿ ಅಂತ. ಟೇಸ್ಟ್ ಹೇಗಿದೆ? ವೆಜ್ ಅವಳು, ಪ್ಯೂರ್ ವೆಜ್. ನಾನು ಇಷ್ಟೇ ತಿಂತಾ ಇದ್ರು, ಇವ್ರು ವೆಜ್ ಆಗೋಳು. ತಿನ್ನೋದು ನೋಡಿದ್ರೆ ಅಷ್ಟಾಗೆ ಐತೆ. ಎಷ್ಟು ಹಾಕೋರು ತಿನ್ನು. ನನ್ನ ಮಾಡ್ತಿದ್ಯಾ? ಕಾಣಿಸಿ ಎಲ್ಲ ತಿನ್ನು. ಸೊ ನಮ್ದು ಊಟ ಎಲ್ಲ ಆಯಿತು. ಇವಳಿಗೆ ಇಷ್ಟ ಆಗಲಿಲ್ಲ, ಎಗ್ ರೈಸ್ ಚೆನ್ನಾಗಿಲ್ಲ ಅಂತ ತಿನ್ನಕ್ಕೆ ಹೋಗಲಿಲ್ಲ. ಸೊ ನನಗೆ ಕೋಲಾರಿಗೆ ಬಂದಾಗೆಲ್ಲ ಇದು ಕ್ಯಾಮ್ರಾ ಓಡಿಸ್ಬಾ ಅಂಕಲ್ ಬಂದರು, ಕ್ಯಾಮ್ರಾ ಓಡಿಸ್ಬಿಡೋದು. ಓಕೆ, ಈ ಒಂದು ಪ್ಲೇಸ್ ತುಂಬ ಇಷ್ಟ ನನಗೆ ಕೋಲಾರಕ್ಕೆ ಬಂದಾಗೆಲ್ಲ. ಹಾಂ ಬಿಡು. ಪಕ್ಕದಲ್ಲಿ ಏನು ಒಂದು ಇದು ಇದೆ ಜಾಬ್ದು. ಹಾಂ ನೋಡೆ, ಗೌರ್ಮೆಂಟ್ ಜಾಬೆಲ್ಲ ಇದು ಮಾಡ್ತಾರೆ ಅಂಕಲು. ಅದೇ ಹೇಳು ಅಂತ ಹೇಳಿದ್ದೀನಿ. ಸೊ ಇವಾಗ ನಾವು ಕಬ್ನಳ್ಳಿಗೆ ಬಂದ್ವಿ. ಸೊ ಇಲ್ಲೇ ಎಲ್ಲ ಇದಾದ್ಮೇಲೆ ಇರ್ತಾರಲ್ಲ ಅಂಗಡಿನಲ್ಲೇ, ಪರವಾಗಿಲ್ಲ. ನೋಡೆ ಇಲ್ಲೇ. ಹಾಂ ಸೊ ಟಿಶ್ಯೂ ಇದೆ. ಗೌರ್ಮೆಂಟ್ ಬಸ್ ಇಲ್ಲಿ ಹೊಸ್ಕೋಟೆ, ನಾನು ಮಾಲೂರು. ಸೊ ನಾವು ಇವಾಗ ಬಂದಿದ್ದೀವಿ ಕಬ್ನಳ್ಳಿ ಕುಡಿಯೋಕ್ಕೆ. ನೆಕ್ಸ್ಟು ಏನಾದರೂ ಎಣ್ಣೆದು ಏನಾದರೂ ತೊಗೊಂಡು ಕೊಟ್ಬಿಟ್ಟು ಹೋಗೋಣ ಅಂತ. ಸೊ ಅಷ್ಟು ನನ್ನ ಮಗಳು ಬಂದಿರ್ತಾಳೆ. ಸೊ ಅವಳೆಲ್ಲ ಎಲ್ಲೋಯ್ತು ನಮ್ಮ ಮಮ್ಮಿ ಅಂತ ಮತ್ತೆ ಮನೇಲಿ ಹತ್ಕೊಂಡು ಕೂತ್ಕೋತಾಳೆ. ಅಷ್ಟೊಳಗಡೆ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ. ಅಷ್ಟರಲ್ಲಿ ಇವ್ರ ಮಗಳು ಬಂದಿರ್ತಾಳೆ. ಪಕ್ಕದಾಟಕ್ಕೆ ಹೋಗಿ ಸ್ಟ್ರೈಟ್ ಹೋಗ್ಬೋದು. ಒಂದೇ ರೋಡ್. ಈ ರೋಡ್ ಹೋದ್ರೆ ಲಾಂಗ್ ಆಗ್ತದೆ. ಓಕೆ, ಗೊತ್ತಿಲ್ವಾ? ಗೊತ್ತಾ? ಸೊ ನಮ್ಮದು ಎಲ್ಲ ಆಯಿತು. ಅಮ್ಮ ನಂಗೆ ಹೊಟ್ಟೆ ತೂಕ. ಒಂದೇ ಪಾನಿಪುರಿ. ಇವಳು ಅದು ತಿಂದು ಇಲ್ಲ ಕರೆಕ್ಟಾಗಿ. ಕಬ್ನಲ್ಲೇನೋ ಕುಡ್ಕೊ ಬರ್ತಾ ಇದ್ದಾಳೆ. ಆಮೇಲೆ ಇನ್ನೇನು ನೋಡೋಣ ಅಂತ. ಇದೇ ದೇವಸ್ಥಾನ. ಸೊ ಇಲ್ಲೊಂದು ದೇವಸ್ಥಾನ ಇದೆ. ಸೊ ಅಂಚ್ ಪ್ರೂಫ್. ಏನೇ ಮಾಡಿಸ್ಬೇಕಂದ್ರೆ ಬರ್ಬೇಕಮ್ಮ ಎಷ್ಟು. ಸೊ ಏನು ಯೋಚನೆ ಮಾಡೋದು ಅಂತ ನೋಡ್ತಾ ಇದ್ದೀನಿ. ಮತ್ತೆ ಸೋಮವಾರ ಬರಬೇಕು ಅಂತ ಹೇಳಿದ್ದಾರೆ. ನಾನು ಇವಳಿಬ್ರು ಬರ್ತೀವಿ. ಬಂದು ನನ್ನ ಮಗಳಿಗೆ ಏನು ಬೆನಿಫಿಟ್ಸ್ ಇಲ್ಲ ಆಗಿಲಿಲ್ಲ ಅಂತ ಸ್ವಲ್ಪ ಬೇಜಾರು ಅಷ್ಟೇ, ಏನಿಲ್ಲ. ಬೆನಿಫಿಟ್ಸ್ ಏನಿಲ್ಲ, ಇನ್ನೂ ಡಬಲ್ ಬೆನಿಫಿಟ್ಸ್ ಐತಲ್ಲ. ಸೊ ಇದು ಲೆಕ್ಕಟ್ಟಾಗಿರೋದು ಬಂದು ಕೋಲಾರಲ್ಲಿ ಮಾರಿಕಾಂಬಾ ದೇವಸ್ಥಾನ ಆಪೋಸಿಟ್ಟು. ಇಲ್ಲಿ ನಿಮಗೆ ಬೇಕಾಗಿರುವಂತಹ ಎಲ್ಲ ಹೋಲ್ಸೇಲ್ ದರದಲ್ಲಿ ಎಲ್ಲ ಏನು ಸರ ಆಗಿರ್ಬೋದು, ಬಳೆ ಆಗಿರ್ಬೋದು, ಓಲೆ ಆಗಿರ್ಬೋದು, ಎಲ್ಲ ಕಸ್ಟಮ್ಸು ಸಿಗುತ್ತೆ. ಒಂದು ಸರಿ ಯಾರು ನನ್ನ ವೀಡಿಯೋಸ್ ನೋಡ್ತಿದ್ದೀರೋ ಅವರೆಲ್ಲ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ. ನಮಗಂತೂ ತುಂಬ ಇಷ್ಟ ಆಯಿತು. ಈ ಒಂದು ಸರ ಏನಿದೆ, ಈ ಚೈನು ಎಲ್ಲ. ಸೊ ನಮಗೆ ಇದನ್ನೆಲ್ಲ ನಾವು ಶಾಪಿಂಗ್ ಮಾಡಿಕೊಂಡು ಹೊರಗಡೆ ಬರೋಷ್ಟರೊಳಗಡೆ ಟೈಮ್ ಆಗೋಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.